ಹಲೋ ನಮಸ್ಕಾರ ರೀ. ಇವತ್ತೊಂದು ರೆಸಿಪಿ ಮಾಡ್ಬೇಕಂತ ಮಾಡೀನಿ. ಯಾಕಂದ್ರೆ ಜನವರಿ ಬಂತಂದ್ರೆ ಏನು ನೆನಪಾಗ್ತದೆ ಹೇಳ್ರಿ? ಸಂಕ್ರಮಣ ನೆನಪಾಗ್ತದೆ ರೀ. ಸಂಕ್ರಮಣ ನೆನಪಾದ್ರೆ ಏನಾಗ್ತದೆ ರೀ? ಮತ್ತು ಭೋಗಿ ನೆನಪಾಗ್ತದೆ ರೀ. ಭೋಗಿ ಒಳಗೆ ಮತ್ತು ಇದು ಏನದು ಬದ್ನಿಕಾಯಿ ಭರತ ಮತ್ತು ಬಜಿ ನೆನಪಾಗ್ತದೆ. ಅದಕ್ಕೆ ನಾ ಇವತ್ತು ನನ್ನ ಮಗ ಏನಂದ, ಮಮ್ಮಿ ಬಜಿ ಪಲ್ಯ ಮಾಡ್ಲಾ ಅಂತಂದ. ಅದಕ್ಕೆ ಇವತ್ತು ಏನು ಮಾಡಿದೆ, ಫ್ರಿಜ್ನೊಳಗೆ ಏನು ಸಾಮಾನು ಅವಲ್ಲ ಅವಿಷ್ಟು ಅವೇ ಇಷ್ಟು ಎಲ್ಲ ಹಾಕಿ ಮಾಡ್ಬೇಕಂತ ಮಾಡೇನ್ರಿ. ಇವತ್ತು ಹಸಿ ಸುಲ್ಗಾಯಿ ಸಿಕ್ಕಾವ ಹಸಿ ವಟಾಣಿ ಸಿಕ್ಕಾವ. ಈಗ ಅದು ಸೀಸನ್ ಅದಲ್ಲ, ಸ್ವಲ್ಪ ಉಸುಳು ಸಿಕ್ಕಾವ, ಹೀಗೆಲ್ಲ ಸಿಕ್ಕಾವ. ಇವನ್ನ ಹಾಕಿ ಇವತ್ತು ಬಜಿ ಪಲ್ಯ ಮಾಡ್ಬೇಕಂತ ಮಾಡೇನ್ರಿ. ತೊಗೊಂಡ್ಬಿಡೋಣ್ರಿ ಎಲ್ಲ ಕ್ಲೀನಾಗಿ. ಬಜಾರ್ದಿಂದ ತಂದು ಇಟ್ಟಿರ್ತೀವಲ್ಲ ಹಾಗೆ ಎಲ್ಲ ಬ್ಯಾಕ್ಟ್ರಿ ಅದು ಇದು ಎಲ್ಲ ಇರ್ತಾವೆ, ಅದ್ರೊಳಗೆ ಹೋಗ್ಬಿಡ್ತದೆ. ಒಂದೇ ಬದ್ನಿಕಾಯಿ ಒಳಗೆ ಒಂದು ಟೊಮೆಟೊ, ಒಂದು ಕ್ಯಾರೆಟ್ ಗಜ್ಜರಿ ಹಾಕೊಂಡ್ರಿ, ಒಂದು ಸೌತೆಕಾಯಿ, ಈಗ ಕುಕ್ಕರ್ ಇಡಾಕ ಸ್ಟಾರ್ಟ್ ಮಾಡೋಣ್ರಿ. ಈಗ ಕುಕ್ಕರ್ ಇಟ್ಟೀನಿ. ಈ ಒಂದೊಂದು ಸಾಮಾನು ಹಾಕ್ತೇನೆ ನೋಡ್ರಿ. ಪಾಲಕ್ ಹಾಕ್ತೀನಿ, ಮೊದಲು ತೊಳೆದಿಟ್ಟದ್ದು. ಆಮೇಲೆ ಸೌತೆಕಾಯಿ ಹಾಕ್ತೀನಿ. ಆಮೇಲೆ ಕ್ಯಾರೆಟ್ ಗಜ್ಜರಿ ಹಾಕಿಬಿಡ್ತೀನಿ. ಎಲ್ಲ ಹಾಕಿಬಿಡ್ತೀನಿ. ಈಗ ಒಂದು ಬದ್ನಿಕಾಯಿ ಐತ್ರಿ, ಅದನ್ನೊಂದು ಹೆಚ್ಚಿ ತೊಗೊಂಡಿನಿ ತೊಳೆದು. ಆಮೇಲೆ ಸುಲ್ಗಾಯಿದೆ ಹಸಿ ಕಡ್ಲಿ, ಅದನ್ನು ತೊಗೊಂಡಿನಿ. ಒಂದು ಬಟ್ಲಿಗೆ ಸುಲ್ಗಾಯಿ ಸುಲಿದಿಟ್ಟಿದ್ದೆ ನಾನು. ಆಮೇಲೆ ಹಸಿ ವಟಾಣಿ, ಈಗ ಸೀಸನ್ ಅದಲ್ರಿ, ಹಸಿ ವಟಾಣಿ ತೊಗೊಂಡೀನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ತೊಗರಿಬೇಳೆ ರೀ, ಆಮೇಲೆ ಸ್ವಲ್ಪ ಚನ್ನಂಗಿ ಬೇಳೆ, ಆಮೇಲೆ ಹೆಸರು ಬೇಳೆ. ಸಾಕ್ರಿ, ಇಷ್ಟೇ. ಇದು ಬಜ್ಜಿ ಪಲ್ಯ ಮಸ್ತ್ ಆಗ್ತದೆ. ಆಮೇಲೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ, ಕಾಯೋ ನೀರು ಹಾಕಿಬಿಡ್ತೀನಿ ಅದಕ್ಕೆ. ಇದು 4 ವಿಸಲ್ ಬರುತ್ತಲ್ಲ, ಇದನ್ನು ಮಾಡಬೇಕು. ಫ್ಲೇಮ್ ಸಣ್ಣ, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಡಬೇಕು ಇದನ್ನು. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕೊಂಡು, ಒಂದು ಸ್ಪೂನ್ ಅರಿಶಿನ ಹಾಕಿಬಿಡ್ತೀನಿ. ಒಂದು ಸ್ವಲ್ಪ ಹಳ್ಳುಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹಳ್ಳುಪ್ಪು ಹಾಕಿಬಿಡ್ತೀನಿ. ಒಂದು ಸ್ವಲ್ಪ ಇಟ್ಟು ಮುಚ್ಚಿಬಿಡ್ತೀನಿ. ಲೋ ಫ್ಲೇಮ್ನಾಗ ಅಂದ್ರೆ ಒಂದು 15 ನಿಮಿಷ ಇದನ್ನು ನಾವು ಕುದಿಸ್ಕೋಬೇಕು. 4 ಸೀಟ್ ಬರುತ್ತಲ್ಲ, ಕುದಿಯೋಕೆ ಇಟ್ಬಿಡೋಣ್ರಿ. ಈಗ 4 ಸೀಟ್ ಆಗ್ಯಾವ್ರಿ. 4 ಸೀಟಾಗಿ ಆರಿಸ್ಬಿಡೋಣ ಈ ಕುಕ್ಕರ್. ಅಂದ್ರೆ ಅದು ಸ್ವಲ್ಪ ತಣ್ಣಗಾಗಿಂದ ಅದಕ್ಕೊಂದು ಪರಿಮಳ ಬರುವಂಗೆ ಒಂದು ಒಗ್ಗರಣೆ ಹಾಕಿಬಿಡೋಣ್ರಿ. ಆಮೇಲೆ ನೋಡಿ, ತೆಗಿತೀನಿ ರೀ. ಈಗ ಎಲ್ಲ ಚೆಂದಾಗಿ ಕುದ್ದದ್ರಿ. ಈಗ ಅದನ್ನು ಒಂದು ಜೀವ ಮಾಡೋಣ್ರಿ. ಈಗ ಇದಕ್ಕೆ ಒಗ್ಗರಣೆ ಹಾಕಿಬಿಡೋಣ್ರಿ. ಇದಕ್ಕೆ ಬಜ್ಜಿ ಪಲ್ಯಕ್ಕೆ ಸಾಸಿವೆ ಹಾಕ್ತೀನಿ ನೋಡ್ರಿ. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಪರಿಮಳ ಸಲುವಾಗಿ. ಆಮೇಲೆ ಉಳ್ಳಾಗಡ್ಡೆ ಹಾಕಿಬಿಡೋಣ್ರಿ. ಆಮೇಲೆ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ,
ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹಾಕಿದ್ದು ಚಟ್ನಿ ಕುಟ್ಟೇನಿ ರೀ, ಅದನ್ನೇ ಹಾಕಿಬಿಡೋದು. ಸ್ವಲ್ಪ ಮಿಕ್ಸಿ ಒಳಗೆ ಹಾಕಿದ್ದೆ. ಅರಿಶಿನ ಪುಡಿ ಮೊದಲೇ ಹಾಕಿದ್ರಿ ಇದಕ್ಕೆ. ಆಮೇಲೆ ಉಪ್ಪು ಹಾಕಿಲ್ಲ ಅದು ಕುದಿಯೋ ಮುಂದೆ. ಈಗ ಏನು ಮಾಡೋಣ, ಅದು ಕುದಿಸಿದ್ದು ಇದಕ್ಕೆ ಹಾಕಿಬಿಡೋದು ಕುಕ್ಕರ್. ಇದು ಇವತ್ತೇ ರುಚಿ ಹತ್ತಂಗಿಲ್ಲ ರೀ. ಇದು ನಾಳೆಗೆ ಮತ್ತು ಕುದಿಸಿ ಮತ್ತು ಉಣ್ಬೇಕು ಸಜ್ಜಿ ರೊಟ್ಟಿ ಜೊತೆ. ಭಾಳ ಟೇಸ್ಟ್ ಆಗ್ತದೆ ರೀ ಇದು. ಈ ಸ್ವಲ್ಪ ಇದು ಕುದಿಲ್ರಿ, ಇದು ಕುದಿ ಹಿಡೀಲಿ. ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಮೊದಲು ಒಂದು ಸ್ವಲ್ಪ ಹಾಕೀನಿ, ಸ್ವಲ್ಪ ಉಪ್ಪು ಹಾಕಿಬಿಡ್ತೀನಿ. ಸ್ವಲ್ಪ ಕುದಿಯಾಕೆ ಬಿಟ್ಬಿಡೋಣ್ರಿ ನಾನು. ಈಗ ನೋಡಿರಿ ಬಜ್ಜಿ ಪಲ್ಯ ರೆಡಿ ಆಯಿತು. ಈಗ ಸರ್ವ್ ಮಾಡಿಬಿಡ್ತೀನಿ. ಮಸ್ತ್ ಬಜ್ಜಿ ಪಲ್ಯ ನೋಡಿರಿ. ಉತ್ತರ ಕರ್ನಾಟಕದ ಬಜ್ಜಿ ಪಲ್ಯ ರೀ. ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಆಮೇಲೆ ಶೇಂಗಾ ಚಟ್ನಿ, ಅಗಸಿ ಚಟ್ನಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೀನಿ. ಇದು ಬಾಡೇಶ್ ಒಳಗೆ ಬಜ್ಜಿ ಪಲ್ಯ. ಎಲ್ಲರೂ ಇದನ್ನು ಮಾಡಿ ನೋಡಿರಿ. ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿರಿ. ನಮಸ್ಕಾರ.